ವಿಧಾನಸಭೆಯಲ್ಲಿ ರಾಜಣ್ಣನ ಮಧುಬಲೆ ಗದ್ದಲ ಇನ್ನೂ ಕೂಡ ನಿಲ್ತಿಲ್ಲ. ಹನಿ ಟ್ರ್ಯಾಪ್ ಗಲಾಟೆ ಸದನದಲ್ಲಿ ಮುಂದುವರಿತಾ ಇದೆ. ಹನಿ ಟ್ರ್ಯಾಪನ್ನು ಸಿಬಿಐ ತನಿಖೆಗೆ ಕೊಡಬೇಕು ಅಂತ ಹೇಳಿ ಈಗ ವಿಧಾನಸಭೆಯಲ್ಲಿ ಗಲಾಟೆ ಶುರುವಾಗಿರುವಂತಹದ್ದು. ಸ್ಪೀಕರ್ ಪೀಠದತ್ತ ಪೇಪರ್ ಎಸೆದು ಬಿಜೆಪಿ ಶಾಸಕರು ಈಗ ಗಲಾಟೆ ಕೂಡ ಮಾಡ್ತಿರುವುದು. ಹಾಗಾದರೆ ಹನಿ ಟ್ರ್ಯಾಪ್ ಮಾಡಿದ್ಯಾರು? ಹನಿ ಟ್ರ್ಯಾಪ್ ಮಾಡಲು ಬಂದವರನ್ನ ರಾಜಣ್ಣ ಹಿಡಿದಿದ್ದೇಗೆ? ಎಸ್, ನಿನ್ನೆಯಿಂದಲೂ ಕೂಡ ವಿಧಾನಸಭೆಯಲ್ಲಿ ರಾಜಣ್ಣ ಅವರ ಹನಿ ಟ್ರ್ಯಾಪ್ ವಿಚಾರಣೆ ದೊಡ್ಡ ಮಟ್ಟದಲ್ಲಿ ಸದ್ದು ಕೂಡ ಮಾಡ್ತಿರುವಂತಹದ್ದು. ಹನಿ ಟ್ರ್ಯಾಪ್ ಗಲಾಟೆ ಸದನದಲ್ಲಿ ಜೋರಾಗಿ ಕೇಳಿ ಬರ್ತಿರುವಂತಹದ್ದು. ಹನಿ ಟ್ರ್ಯಾಪನ್ನು ಸಿಬಿಐ ತನಿಖೆಗೆ ವಹಿಸಬೇಕು ಅಂತೇಳಿ ಈಗ ಶಾಸಕರು ಪಟ್ಟು ಕೂಡ ಹಿಡಿದಿರುವಂತಹದ್ದು. ಹಾಗಾದರೆ ಈ ಹನಿ ಟ್ರ್ಯಾಪನ್ನು ಮಾಡಿದವರು ಯಾರು? ಹನಿ ಟ್ರ್ಯಾಪನ್ನು ಮಾಡೋದಕ್ಕೆ ಬಂದಂತಹ ವ್ಯಕ್ತಿಗಳು ಹೇಗೆ ಲಾಕ್ ಆದರು? ರಾಜಣ್ಣ ಅವರು ಹನಿ ಟ್ರ್ಯಾಪ್ ಮಾಡಲು ಬಂದಂತಹ ವ್ಯಕ್ತಿಗಳನ್ನು ಹೇಗೆ ಲಾಕ್ ಮಾಡಿದರು? ಎಸ್, ಸದನದಲ್ಲಿ ಇವತ್ತು ಬೆಳಗ್ಗೆಯಿಂದಲೂ ಕೂಡ, ಅಂದರೆ ನಿನ್ನೆ KN ರಾಜಣ್ಣ ಅವರು ಒಂದು ಬಾಂಬನ್ನು ಸಿಡಿಸ್ತಾರೆ. ನನಗೂ ಕೂಡ ಹನಿ ಟ್ರ್ಯಾಪ್ ಆಯಿತು, ನಾನು ಕೂಡ ಹನಿ ಟ್ರ್ಯಾಪಲ್ಲಿ ಸಿಕ್ಕಿ ಬಿದ್ದಿದ್ದೇನೆ ಅನ್ನೋ ಒಂದು ಅರ್ಥದಲ್ಲಿ ಅವರು ಕೂಡ ಹೇಳಿದರು. ಅದಾದ ನಂತರ ಈ ಹನಿ ಟ್ರ್ಯಾಪ್ ಬಂದ ನಂತರ ಒಂದಷ್ಟು ರಾಜಕಾರಣದಲ್ಲಿ ಬೇರೆ ರೀತಿಯಾದಂತಹ ಒಂದು ವಾತಾವರಣ ಈಗ ಕ್ರಿಯೇಟ್ ಆಗಿರುವಂತಹದ್ದು. ವಿಧಾನಸಭೆಯಲ್ಲಿ ಇವತ್ತೂ ಕೂಡ ರಾಜಣ್ಣ ಅವರಿಗೆ ಆದಂತಹ ಒಂದು ಹನಿ ಟ್ರ್ಯಾಪ್ ಬಗ್ಗೆನೇ ಚರ್ಚೆ ಆಯಿತು. ಜೊತೆಗೆ ಈ ಒಂದು ಪ್ರಕರಣವನ್ನು ಸಿಬಿಐಗೆ ನೀವು ಹಸ್ತಾಂತರ ಮಾಡಬೇಕು ಅಂತ ಹೇಳಿ ಪಟ್ಟನ್ನು ಹಿಡಿದಿರುವಂತಹ ಶಾಸಕರು. ಎಸ್, 2 ಬಾರಿ ರಾಜಣ್ಣ ಅವರ ಮನೆಗೆ ಹೋದಂತಹ ಹನಿ ಗಿರಾಕಿಗಳು 2ನೇ ಬಾರಿಗೆ ಹೋದಾಗ ಲಾಕ್ ಆದಂತಹ ಹನಿ ಗ್ಯಾಂಗ್ ಸಂಶಯಗೊಂಡು ರಾಜಣ್ಣ ಏನು ಎತ್ತ ಅಂತ ಹೇಳಿ ವಿಚಾರಣೆ ಮಾಡಿದರು. ನಿಮ್ಮನ್ನು ಕಳುಹಿಸಿದ್ದು ಯಾರು ಎಂದು ವಿಚಾರಿಸಿದ ರಾಜಣ್ಣ ತಮ್ಮನ್ನು ಇಲ್ಲಿಗೆ ಕಳಿಸಿದ್ದು ಯಾರು ಎಂಬುದನ್ನು ಹೇಳಿದ್ದಾರಂತೆ. ಕೇಂದ್ರ ನಾಯಕರು ಇದರಲ್ಲಿ ಶಾಮೀಲಾಗಿದ್ದಾರೆ ಹೀಗಂತ ರಾಜಣ್ಣ ಕೂಡ ಹೇಳಿದ್ದಾರೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರಿಂದ ರಾಜಣ್ಣ ಅವರಿಗೆ ಕೆಡ್ಡ ತೊಡಲಾಯಿತಾ? ಎಸ್, ಹನಿ ಟ್ರ್ಯಾಪ್ಗೆ ಒಳಗಾದಂತಹ ರಾಜಣ್ಣ ಅವರು ಈಗ ಆ ಗ್ಯಾಂಗನ್ನು ಹಿಡಿದಿದ್ದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಈಗಾಗಲೇ ರಾಜಣ್ಣ ಅವರು ಹನಿ ಟ್ರ್ಯಾಪ್ ಮಾಡಲಿಕ್ಕೆ ಬಂದಂತಹ ವ್ಯಕ್ತಿಗಳನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರಂತೆ. ಜೊತೆಗೆ ಅವರಿಂದ ಒಂದಷ್ಟು ಮಾಹಿತಿಗಳನ್ನು ಕೂಡ ಕಲೆ ಹಾಕುವಂಥ ಒಂದು ಕೆಲಸವನ್ನು ರಾಜಣ್ಣ ಅವರು ಮಾಡಿರುವಂಥದ್ದು. ಕೇಂದ್ರ ನಾಯಕರು ಇದರಲ್ಲಿ ಶಾಮೀಲಾಗಿದ್ದಾರೆ ಹೀಗಂತ ರಾಜಣ್ಣ ಅವರು ಕೂಡ ಹೇಳಿರುವಂಥದ್ದು. ಹಾಗಾದರೆ ಕೇಂದ್ರ ನಾಯಕರು ಯಾರು? ರಾಜಣ್ಣ ಅವರನ್ನು ಹನಿ ಟ್ರ್ಯಾಪ್ ಮಾಡಿಸ್ಲಿಕ್ಕೆ ಕೇಂದ್ರ ನಾಯಕರಿಗೆ ಅಂತಹ ಒಂದು ದ್ವೇಷ ಆದರೂ ಏನು? ಎಸ್, ಈಗಾಗಲೇ ಹನಿ ಟ್ರ್ಯಾಪ್ ವಿಚಾರಣಾ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂಥದ್ದು. ಕಳೆದ 1 ವಾರದಿಂದಲೂ ಕೂಡ ಈ ಸುದ್ದಿ, ಅಂದರೆ ಈ ಥರದೊಂದು ಸುದ್ದಿ ಇದೆ ಅಂತಂತೇಳಿ ಪ್ರತಿಯೊಬ್ಬರು ಬಾಯಲ್ಲೂ ಕೂಡ ಹರಿದಾಡ್ತಾ ಇದ್ರು. ಆದರೆ ಅದು ನಿನ್ನೆ ಅದು ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆಯಿತು. ಅದು ಕೂಡ ಆ ಸ್ಫೋಟ ಆಗಿದ್ದು ವಿಧಾನಸೌಧದಲ್ಲಿ. ಈಗಾಗಲೇ ವಿಧಾನಸೌಧದಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಶಾಸಕರು ಕೂಡ ಸಿಬಿಐಗೆ ಈ ಕೇಸನ್ನು ಕೊಡಲೇಬೇಕು, ಒಂದು ಉನ್ನತ ಮಟ್ಟದ ತನಿಖೆಯನ್ನು ಮಾಡಲೇಬೇಕು ಅಂತೇಳಿ ಈಗಾಗಲೇ ಎಲ್ಲರೂ ಕೂಡ ಪಟ್ಟನ್ನು ಹಿಡಿದಿರುವಂಥದ್ದು. ಎಸ್, ಈಗಾಗಲೇ ಈ ಒಂದು ಪ್ರಕರಣ ತುಂಬ ಗಂಭೀರವಾದಂತಹ ಪ್ರಕರಣ. ಈ ಗಂಭೀರವಾದಂತಹ ಪ್ರಕರಣವನ್ನು ಯಾವ ತನಿಖಾ ಸಂಸ್ಥೆ ತನಿಖೆಯನ್ನು ಮಾಡುತ್ತೆ ಅನ್ನೋದು ಕೂಡ ಬಹಳ ಕುತೂಹಲ ಇರುವಂಥದ್ದು. ರಾಜ್ಯ ಸರ್ಕಾರ ಇಲ್ಲೇ ಯಾವುದಾದ್ರೂ ಒಂದು ತನಿಖಾ ಸಂಸ್ಥೆಗೆ ಕೊಡುತ್ತಾ ಅಥವಾ ಸಿಬಿಐಗೆ ಹ್ಯಾಂಡ್ ಓವರ್ ಮಾಡುತ್ತಾ? ಸಿಬಿಐಗೆ ಏನಾದ್ರು ಈ ಒಂದು ಕೇಸನ್ನು ಏನಾದ್ರು ಕೊಡುತ್ತಾ ಗೊತ್ತಿಲ್ಲ. ಒಟ್ಟಿಗೆ ನಿನ್ನೆ ಗೃಹ ಸಚಿವರು ಹೇಳಿದ್ದಾರೆ, ಈ ಒಂದು ಪ್ರಕರಣವನ್ನು ನಾವು ಒಂದು ದೊಡ್ಡ ಮಟ್ಟದಲ್ಲೇ ತನಿಖೆ ಮಾಡ್ತೀವಿ ಅಂತಂತೇಳಿ ಈಗ ಪರಮೇಶ್ವರ್ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಸಿಬಿಐ ಹ್ಯಾಂಡ್ಲ್ ಮಾಡುತ್ತಾ ಈ ಕೇಸನ್ನ, ಅಥವಾ CID ಹ್ಯಾಂಡ್ಲ್ ಮಾಡುತ್ತಾ, ಅಥವಾ CCB ಕೊಡುತ್ತಾ, ಅಥವಾ ಸಪ್ರೇಟ್ ಒಂದು ನಿವೃತ್ತ ನ್ಯಾಯಾಧೀಶರ ಅವರ ಒಂದು ಸಮ್ಮುಖದಲ್ಲಿ ಏನಾದರೂ ತನಿಖೆ ಆಗುತ್ತಾ ಗೊತ್ತಿಲ್ಲ. ಒಟ್ಟಿಗೆ ತನಿಖೆ ಕೂಡ ಖಂಡಿತವಾಗ್ಲೂ ಹಾಗೆ ಆಗುತ್ತೆ.